ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ನಡೆದಂತ ಮೂರನೇ ಟೆಸ್ಟ್ ಮ್ಯಾಚ್ ಡೇ 4 BGT ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಅಂತೂ ಬೆಂಕಿಗೆ ನಡೆದಿದೆ. ಇವತ್ತು 4 ಡೇಗೆ ಮಳೆ ಅಡ್ಡಿ ಅಂತೂ ಅಷ್ಟೇ ಇತ್ತು. ಏನು ಮಳೆ ಕೊಟ್ಟಿದ್ದು ಕಾಟ. ಮಧ್ಯದಲ್ಲಿ 5 ನಿಮಿಷ 10 ನಿಮಿಷಕ್ಕೂ ಮಳೆ ಬಂದು ನಿಲ್ಲದು. ಇದರಿಂದ ಮ್ಯಾಚ್ ಒಂದ್ ಸ್ವಲ್ಪ ನಮ್ಮ ಇಂಡಿಯಾ ಒಂದ್ ಸ್ವಲ್ಪ ಫಾಲೋಯಿಂಗ್ ಇಂದ ತಪ್ಪಿಸ್ಕೊಳಕ್ಕೆ ಒಂದ್ ಸ್ವಲ್ಪ ಹೆಲ್ಪ್ ಆಯ್ತು ಮಳೆಯಿಂದ. ಆದ್ರೆ ಒಂದು ಮೂಮೆಂಟಮ್ ನ ಕ್ಯಾರಿ ಮಾಡಕ್ಕೆ ಆಯ್ತಾ ಇರಲಿಲ್ಲ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ ಗಳಿಂದ. ಅದು ಮಳೆ ಕಾರಣದಿಂದ ಎರಡು ಎಫೆಕ್ಟ್. ಆಗ ಇಂಡಿಯನ್ ಬ್ಯಾಟ್ಸ್ಮನ್ ಗಳಿಗೆ ಒಂದ್ ಸ್ವಲ್ಪ ಎಫೆಕ್ಟ್ ಆಯ್ತು. ಹಾಗೆ ನಮ್ಮ ಫಾಲೋಯಿಂಗ್ ನ ಒಂದ್ ಸ್ವಲ್ಪ ತಪ್ಪಿಸ್ಕೊಳಕೋಸ್ಕರ ಬೇಗ ಓವರ್ಸ್ ಒಂದ್ ಸ್ವಲ್ಪ ಕಮ್ಮಿ ನಡೆದಿದೆ ಇವತ್ತು. ಅದಕ್ಕೆ ಏನಕ್ಕಂದ್ರೆ ಮಳೆ ಬಂದಿದ್ ಕಾರಣ ಓವರ್ಸ್ ಒಂದ್ ಸ್ವಲ್ಪ ಕಮ್ಮಿ ನಡೀತಾ. ಆದ್ರೆ ಬಾಲ್ ಅಂತೂ ಫುಲ್ಲು ತ್ಯಾವ ಆದ್ಮೇಲೆ ಯಾವುದೇ ರೀತಿ ಅಷ್ಟೊಂದು ಸ್ವೀಮು ಏನೂ ಆಗಲ್ಲ. ಒಂದ್ ಸ್ವಲ್ಪ ಕಾಣಿಸ್ತಾ ಅಷ್ಟೇ ಹೊರತು ಇನ್ನೇನು ಇಲ್ಲ. ಆದ್ರೆ ಇವತ್ತು 4 ಡೇಲಿ ನಡೆದಿದ್ದು ಮ್ಯಾಚು ಬೆಂಕಿಯಾಗಿ ನಡೀತು. ಇವತ್ತು ಸ್ಟಾರ್ಟ್ ಮಾಡಿದ್ದು KL ರಾಹುಲ್ ಅಂಡ್ ರೋಹಿತ್ ಶರ್ಮಾ. ಇವರಿಬ್ಬರ ಪಾರ್ಟ್ನರ್ಶಿಪ್ 30ರ ಪಾರ್ಟ್ನರ್ಶಿಪ್ ಇತ್ತು. ಚೆನ್ನಾಗೇ ಆಡ್ತಾ ಇದ್ರು. ಆದ್ರೆ KL ರಾಹುಲ್ ಇವತ್ತು ಇವತ್ತಿನ ದಿನನೇ ಮೊದಲನೇ ಬಾಲು ಔಟ್ ಆಗ್ಬೇಕಾಗಿತ್ತು. ಬಟ್ ಸ್ಮಿತ್ ಕ್ಯಾಚ್ ನ ಬಿಟ್ಟಿದ್ದೇ ನಮ್ಗೆ ಅಡ್ವಾಂಟೇಜ್. ಅದರಿಂದ ನಮ್ಮ KL ರಾಹುಲ್ 84 ರನ್ ಹೊಡಿತಾರೆ ನಮ್ಮ ರಾಹುಲ್. ಹಾಗೆ ಅದಾದ ನಂತರ ರೋಹಿತ್ ಶರ್ಮಾ ಕ್ಯಾಚ್ ಕೊಟ್ಟ ಔಟ್ ಆಯ್ತಾರೆ. ಅದಾದ್ಮೇಲೆ ಬರೋದು ಜಡೇಜಾ ಮತ್ತೆ ರಾಹುಲ್ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾರೆ. ಬೆಂಕಿಯಾಗಿ ಬಿಲ್ಡ್ ಮಾಡ್ತಾರೆ. ಇವರಿಬ್ರು ಬಿಲ್ಡ್ ಮಾಡೋದು ನಮ್ಮ ಇಂಡಿಯನ್ ಪಾರ್ಟ್ನರ್ಶಿಪ್ ಅಲ್ಲೇ ಇವರಿಬ್ರದೇ ಹೈಯೆಸ್ಟ್ ಪಾರ್ಟ್ನರ್ಶಿಪ್. 67 ರನ್ 115 ಬಾಲ್ಗೆ ಇವರಿಬ್ರು ಪಾರ್ಟ್ನರ್ಶಿಪ್ ಹೈಯೆಸ್ಟ್ ಇದ್ದಿದ್ದು. ಅದ್ರಲ್ಲೂ ಅಲ್ಲದೆ ಜಡೇಜಾ ನೀಟಾಗಿ ರೊಟೇಷನ್ ಮಾಡ್ತಿದ್ರೆ ಒಂದು ಮೂಮೆಂಟಮ್ ನ ಕ್ರಿಯೇಟ್ ಮಾಡ್ತಾ ಇದ್ರು ರಾಹುಲ್. ಆದ್ರೆ ಅಕಸ್ಮಾತ್ ಆಗಿ ಮಳೆ ಬಂದು ಹೋಗಿ ಇದ್ ಮಾಡ್ತಾರದ್ರಿಂದ ಒಂದ್ ಸ್ವಲ್ಪ ಇದಾಯ್ತಿತ್ತು. ಹಾಗೆ ನಮ್ಮ ಅಡ್ವಾಂಟೇಜ್ ಏನಂದ್ರೆ ಹಾಗೆ ಆಸ್ಟ್ರೇಲಿಯನ್ ಬೌಲರ್ಸ್ ಅಲ್ಲಿ ಹೆಜಲ್ವುಡ್ ಗೆ ಇಂಜೂರ್ಡ್ ಆಗಿದ್ದ ಕಾರಣ ಯಾವುದೇ ರೀತಿ ಇವತ್ತು ಅವ್ರ ಬೌಲಿಂಗ್ ಇರ್ಲಿಲ್ಲ. ಬರೀ ಪೇಸರ್ಸ್ ಅಟ್ಯಾಕ್ ಇದ್ದಿದ್ದೆ ಇಬ್ಬರದು. ಒಂದು ಮಿಚೆಲ್ ಸ್ಟಾರ್ಕ್, ಒಂದು ಪ್ಯಾಟ್ ಕಮಿನ್ಸ್. ಇವರಿಬ್ರೆ ಜಾಸ್ತಿ ಓವರ್ಸ್ ಮಾಡಕ್ ನೋಡಿದ್ದು. ಇನ್ಯಾರು ಅಷ್ಟೊಂದು ಓವರ್ಸ್ ಮಾಡಕ್ ನೋಡ್ಲಿಲ್ಲ. ಅದಾದ್ಮೇಲೆ ಲತನ್ ಒಬ್ರು ಮಾಡಕ್ ಇದ್ ಮಾಡ್ರು. ಮಿಚೆಲ್ ಮಾರ್ಕ್ಸ್ ಅಷ್ಟೊಂದು ಕೊಡಕ್ ಹೋಗ್ಲೇ ಇಲ್ಲ. ಆದ್ರೆ ನಮ್ಮ ಇಂಡಿಯನ್ಗೆ ಒಂದ್ ಸ್ವಲ್ಪ ಅಡ್ವಾಂಟೇಜ್ ಆಯ್ತು ಇದರಿಂದ. ಅದಾದ್ಮೇಲೆ ಜಡೇಜಾ ಮತ್ತೆ ರಾಹುಲ್ ಅವರ ಪಾರ್ಟ್ನರ್ಶಿಪ್ ಇಂದ ಒಂದ್ ಸ್ವಲ್ಪ ಸ್ಕೋರು ಮೂವ್ ಆಯ್ತು. ಅದಾದ್ಮೇಲೆ ರಾಹುಲ್ ಸ್ಪಿನ್ ಅವರಲ್ಲಿ ಕಟ್ ಶಾಟ್ ಹೊಡಿಯಕ್ ಹೋಗ್ತಾರೆ. ಅದರಿಂದ ಇದಾಗಿ ಸ್ಲಿಪ್ ಅಲ್ಲಿ ಕ್ಯಾಚ್ ಹಿಡಿತಾರೆ ಸ್ಟೀವನ್ ಸ್ಮಿತ್. ಅದಾದ್ಮೇಲೆ ಬರೋದು ನಿತೀಶ್ ಕುಮಾರ್ ರೆಡ್ಡಿ. ಅದ್ರಲ್ಲೂ ಇವರಿಬ್ರು ಪಾರ್ಟ್ನರ್ಶಿಪ್ ಅಂತೂ ಚೆನ್ನಾಗೇ ಇತ್ತು. ಎಲ್ಲಾ ಟೆಸ್ಟ್ ಮ್ಯಾಚ್ ಅಲ್ಲೂ ನೀಟಾಗಿ ಕಾಂಟ್ರಿಬ್ಯೂಷನ್ ಮಾಡಿದ್ದೆ ನಿತೀಶ್ ಕುಮಾರ್ ರೆಡ್ಡಿ. ಅವರು ಸಹ ಇವತ್ತುವೆ ಒಂದು ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡಕ್ಕೆ ಮುಖ್ಯವಾಗಿ ಕಾರಣ ಜಡೇಜನ್ ಜೊತೆ. ಜಡೇಜಾ ಒನ್ ಹ್ಯಾಂಡ್ ಆಡ್ತಾ ಇದ್ರೆ ರೊಟೇಷನ್ ನೀಟಾಗಿ ಬ್ಯಾಟ್ ರೊಟೇಷನ್ ಮಾಡ್ತಿದ್ರು ನಿತೀಶ್ ಕುಮಾರ್ ರೆಡ್ಡಿ. ಆದ್ರೆ ಒಂದು ಇದರಲ್ಲಿ ಲಾಸ್ಟ್ ಅಲ್ಲಿ ಪ್ಯಾಟ್ ಕಮಿಂಗ್ಸ್ ಓವರ್ ಅಲ್ಲಿ ಬಾಲ್ ನ ಮಿಸ್ ಜಡ್ಜ್ಮೆಂಟ್ ಅಲ್ಲಿ ಬ್ಯಾಟ್ ಟಿಪ್ ಆಗಿ ಬೋಲ್ಡ್ ಆಗೋಯ್ತಾರೆ. ಅದು ಒಂದ್ ಸ್ವಲ್ಪ ಇದಾಯ್ತು, ಬೇಜಾರಾಯ್ತು ಅಷ್ಟೇ. ಬೇಗ ಒಂದ್ ಸ್ವಲ್ಪ ಬ್ಯಾಟಿಂಗ್ ನ ಲೇಟ್ ಆಗಿ ಆಡಿದ್ರು ಹೊರತು ಬೇಗ ಆಡಿದ್ರೆ ಅಷ್ಟೊಂದು ಔಟ್ ಆಯ್ತಾ ಇರ್ಲಿಲ್ಲ. ಅದಾದ್ಮೇಲೆ ಬಂದಿದ್ದು ಸಿರಾಜಣ ಬಂದು ಬೇಗ ಔಟ್ ಆದ್ರು. ಅದಾದ್ಮೇಲೆ ಜಡೇಜಾ ಮತ್ತೆ ಬೂಮ್ರಾ ಆಡ್ಬೇಕಾದ್ರೆ ಪ್ಯಾಟ್ ಕಮಿಂಗ್ಸ್ ಜಡೇಜನ್ನ ಬೇಗ ಔಟ್ ಮಾಡ್ಬೇಕಂದ್ರೆ ಲಾಸ್ಟ್ ಬಾಲ್ ಅಲ್ವಾ, ಲಾಸ್ಟ್ ಬಾಲ್ ಅಂದಾದ್ಮೇಲೆ ಇನ್ನು ನೆಕ್ಸ್ಟ್ ಈ ಕಡೆ ಇರೋದು ಬೂಮ್ರಾ. ಅದಾದ್ಮೇಲೆ ನೆಕ್ಸ್ಟ್ ರೊಟೇಷನ್ ಮಾಡ್ಕೋಬೇಕು ಅಂದ್ಬಿಟ್ಟು ಜಡೇಜಾ ರೊಟೇಷನ್ಗೋಸ್ಕರ ಬೌನ್ಸ್ ಬಾಲ್ ನ ಹಿಂದಕ್ಕೆ ಹೊಡಿಯಕ್ ನೋಡ್ತಾರೆ. ಅಂದ್ರೆ ಕಗಡೆಗೆ ಹೊಡಿಯಕ್ ನೋಡ್ತಾರೆ. ಆದ್ರೆ ಅದು ಟಿಪ್ ಆಗಿ ಹಿಂದ್ಗಡೆ ಹೋಯ್ತಾ. ಪ್ಲೇಯರ್ ಅಂತೂ ಓಡ್ ಬಂದು ಮಿಚೆಲ್ ಮಾರ್ಷ್ ಕ್ಯಾಚ್ ಹಿಡಿತಾರೆ. ಅವಾಗ ಜಡೇಜಾ ಔಟ್ ಆಗೋದು. 77 ರನ್ ಹೊಡೆದಿರ್ತಾರೆ. ಇವ್ರೇನಾದ್ರು ಇದ್ದಿದ್ರೆ ಇನ್ನೊಂದ್ ಸ್ವಲ್ಪ ಸ್ಕೋರು ಬೇಗನೆ ಫಾಲೋಯಿಂಗ್ ಇಂದ ತಪ್ಪಿಸ್ಕೋಬೋದಿತ್ತು. ಇವ್ರು ಔಟ್ ಆದ್ಮೇಲೆ ಫಾಲೋಯಿಂಗ್ ಇಂದ ತಪ್ಪಿಸ್ಕೊಳ್ಳೋದು ಅಸಾಧ್ಯ ಅಂತ ಅನ್ಕೊಂಡಿದ್ದು. ಆದ್ರೆ ಆಕಾಶ್ ದೀಪ್ ಮತ್ತೆ ಬೂಮ್ರಾ ಆಡಿದ್ದು ಬ್ಯಾಟಿಂಗ್ ಇಂದ ಇಂಡಿಯಾ ಬೆಂಕಿಯಾಗಿ ಫಾಲೋಯಿಂಗ್ ಇಂದ ಅವಾಯ್ಡ್ ಆಗೈತೆ. ಇವ್ರು ನಮ್ಮ ಇಂಡಿಯಾ ಏನಾದ್ರು ಆಲ್ ಔಟ್ ಆಗೋದ್ರೆ ಆಸ್ಟ್ರೇಲಿಯಾ ಫಾಲೋಯಿಂಗ್ ಕೊಟ್ಬಿಟ್ರೆ ಇಂಡಿಯನ್ ಬ್ಯಾಟ್ಸ್ಮನ್ ಗಳು ಇವತ್ತು ಆಡಿ ನಾಳೆನೂ ಫುಲ್ಲು ಆಡ್ಲೇಬೇಕಿದ್ದು. ಆದ್ರೂ ಭಾರತಕ್ಕೆ ಒಂದ್ ಸ್ವಲ್ಪ ಅಡ್ವಾಂಟೇಜ್. ಆದ್ರೆ ಬೇಗ ಆಲ್ ಔಟ್ ಆಗೋಗಿದ್ರೆ ಆಸ್ಟ್ರೇಲಿಯಾ ಗೆದ್ಬಿಡ್ತಿತ್ತು. ಅದಕ್ಕೋಸ್ಕರ ಅದರಲ್ಲೂ ಅಲ್ಲದೆ ಆಸ್ಟ್ರೇಲಿಯಾದಲ್ಲಿ ಬಾಲರ್ಸ್ ಗಳೇ ಇಲ್ಲ. ಇರೋದೇ ಮೇನ್ ಬಾಲರ್ಸ್ ಗಳು ಪ್ಯಾಟ್ ಕಮಿನ್ಸ್ ಮತ್ತೆ ಮಿಚೆಲ್ ಸ್ಟಾರ್ಕ್. ಇವರಿಬ್ರೆ ಎಷ್ಟು ಓವರ್ಸ್ ಅಂತ ಮಾಡ್ತಾರೆ. ಆದ್ರೂ ಫಾಲೋಯಿಂಗ್ಸ್ ಕೊಡೋದೊಂದ್ ಸ್ವಲ್ಪ ಡೌಟ್ ಇತ್ತು.
ಆದ್ರೂ ಫಾಲೋಯಿಂಗ್ ನ ದಾಟ್ಬೇಕು ಅಂದ್ರೆ ಇಂಡಿಯಾ 246 ರನ್ ಹೊಡಿಲೇಬೇಕಾಯ್ತು. ಅಂದ್ರೆ ಆಸ್ಟ್ರೇಲಿಯಾ ಹೊಡೆದಿದ್ದು 445 ರನ್, ಅದರಲ್ಲಿ ಅರ್ಧ ರನ್ ಹೊಡಿಲೇಬೇಕು. ಅದಕ್ಕೋಸ್ಕರ ಇಂಡಿಯಾ ಹೊಡಿತು. ಅದರಲ್ಲೂ ಅಲ್ಲದೆ ಫಾಲೋಯಿಂಗ್ ಕೊಡಬೇಕು ಅಂದ್ರೆ ಯಾವುದೇ ಒಂದು ಟೀಮು 200 ರನ್ ಮೇಲೆ ಇರಬೇಕು ಫಾಲೋಯಿಂಗ್ ಕೊಡ್ಬೇಕು ಅಂದ್ರೆ. ಅದನ್ನ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ಗಳು ಲಾಸ್ಟ್ ಒಂದು ವಿಕೆಟ್ ಅಲ್ಲಿ ಬೂಮ್ರಾ ಮತ್ತೆ ಆಕಾಶ್ ದೀಪ್ ಆಡಿದ್ದು ಬ್ಯಾಟಿಂಗ್ ಅಂತೂ ಅದ್ದೂರಿಯಾಗಿತ್ತು. ಫಾಲೋಯಿಂಗ್ ಲಾಸ್ಟ್ ವಿಕೆಟ್ ಇನ್ನೇನ್ ಫಾಲೋಯಿಂಗ್ ಕೊಟ್ಬಿಡ್ತಾರೆ ಅಂತ ಅನ್ಕೋತಿದ್ರು, ಆದ್ರೆ ಇವ್ರಿಬ್ರು ಆಡಿದ್ದು ಬ್ಯಾಟಿಂಗ್ ಅಂತೂ ಬೆಂಕಿಯಾಗೆ ಇತ್ತು. ಅದ್ರಲ್ಲೂ ಅಲ್ಲದೆ ನಿಧಾನಕ್ಕೆ ಆಡ್ತಿದ್ರು. ಅದ್ರಲ್ಲೂ ಅಲ್ಲದೆ ಡ್ರೆಸ್ಸಿಂಗ್ ರೂಮ್ ಇಂದ ಎವ್ರಿ ಮೂಮೆಂಟ್ ಮೆಸೇಜ್ಗಳನ್ನ ಕಳಿಸ್ತಾ ಇದ್ರು. ಅದಾದ್ಮೇಲೆ ವಿರಾಟ್ ಕೊಹ್ಲಿ ಸಹ ಮೆಸೇಜ್ ಕಳಿಸೋರು, ಯಾವುದೇ ರೀತಿ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡಕ್ ಹೋಗ್ಬಿಡಿ, ಒಂದ್ ಸ್ವಲ್ಪ ನಿಧಾನಕ್ಕೆ ಆಡಿ ಅಂತ. ಯಾವಾಗ ಇನ್ನು 4 ರನ್ ಬೇಕಾಗಿತ್ತು ಫಾಲೋಯಿಂಗ್ ನ ಅವಾಯ್ಡ್ ಮಾಡಕ್ಕೆ, ಅವಾಗ ಆಕಾಶ್ ದೀಪ್ ಪ್ಯಾಟ್ ಕಮಿನ್ಸ್ ಒಂದು 4 ಹೊಡೆದಾಗ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಆಗಿದ್ದು ಖುಷಿನ ನೋಡ್ಬೇಕಾಯ್ತು. ಬೆಂಕಿಯಾಗಿ ಎಲ್ಲಾರು ಖುಷಿ ಪಟ್ಬಿಟ್ರು ಫಾಲೋಯಿಂಗ್ ಇಂದ ಅಂತ ತಪ್ಪಿಸ್ಕೊಂಡ್ರು ಅಂತ. ಇವಾಗ ಫಾಲೋಯಿಂಗ್ ಇಂದ ಇಂಡಿಯಾ ಇದೆ. ಅದಾದ್ಮೇಲೆ ಪ್ಯಾಟ್ ಕಮಿನ್ಸ್ ಗೆ ಆಕಾಶ್ ದೀಪ್ ಒಂದ್ 6 ಹೊಡಿತಾರೆ, ಮಿಡ್ ವಿಕೆಟ್ ಗೆ ಬೆಂಕಿಯಾಗಿ ಹೊಡಿತಾರೆ. ಅದನ್ನ ನೋಡಿ ವಿರಾಟ್ ಕೊಹ್ಲಿ ಏನ್ ಆಚೆ ಬಂದು ವಾಟ್ ಎ 6 ಅಂತ ಏನ್ ಖುಷಿ ಪಡೋದು. ಡ್ರೆಸ್ಸಿಂಗ್ ರೂಮ್ ನ ಅವಾಗ ನೋಡಕ್ಕಂತೂ ಬೆಂಕಿಯಾಗಿ ಕಾಣಿಸ್ತಿತ್ತು. ನಮ್ ಡ್ರೆಸ್ಸಿಂಗ್ ರೂಮ್ ಖುಷಿ ಲವಿಕೆಯಿಂದ ಕುಣಿತಾ ಇದ್ರು. ಅದಾದ್ಮೇಲೆ ಅಂಪೈರ್ಗಳು ಬ್ಯಾಡ್ ಲೈಟ್ ನ ಚೆಕ್ ಮಾಡಿದ್ರು, ಬ್ಯಾಡ್ ಲೈಟ್ ಜಾಸ್ತಿ ಇದೆ ಅಂದ್ಬಿಟ್ಟು ಇವತ್ತಿಗೆ ಮ್ಯಾಚ್ ನ ನಿಲ್ಲಿಸ್ಬಿಟ್ರು. ಆದ್ರೂ ಇಂಡಿಯಾಗೆ ಇವಾಗ ಅಡ್ವಾಂಟೇಜ್ ಅಂತೂ ಬೆಂಕಿಯಾಗೈತೆ. ನಾಳೆ ಆಸ್ಟ್ರೇಲಿಯಾ ಇಂಡಿಯಾನ ಬೇಗ ಆಲ್ ಔಟ್ ಮಾಡಿ ಇವರು ಒಂದ್ ಸ್ವಲ್ಪ ರನ್ ಹೊಡೆದು ಇಂಡಿಯಾಗೆ ಬ್ಯಾಟಿಂಗ್ ಕೊಡ್ಲೇಬೇಕು. ಬ್ಯಾಟಿಂಗ್ ಕೊಡ್ಲಿಲ್ಲ ಅಂದ್ರೆ ರೂಲ್ಸ್ಗಳಂತೂ ಸುಮಾರಿದೆ ಟೆಸ್ಟ್ ಮ್ಯಾಚ್ ಅಲ್ಲಿ. ಅದಾದ್ಮೇಲೆ ಒನ್ ಡೇ ಇದೆ, ಒನ್ ಡೇಲಿ ನಮ್ ಇಂಡಿಯಾ ಅಂತೂ ಬೇಗ ಏನಾರ ಆಡಿದ್ರೆ ಪೂರ್ತಿನೇ ಆಡ್ಬೋದು ನಮ್ ಇಂಡಿಯಾ, ಅದೇನಿಲ್ಲ. ಆದ್ರೆ ಏನಾರ ಆಲ್ ಔಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಆಸ್ಟ್ರೇಲಿಯಾ ಬಂದು ಒಂದ್ ಸೆಷನ್ ಅಷ್ಟೇ ಆಡ್ಬೋದು ಅಷ್ಟೇ. ಒಂದ್ ಸೆಷನ್ ಮೇಲೆ ಇನ್ನೊಂದು ಸೆಷನ್ ಒಂದ್ 5-10 ಓವರ್ ಆದ್ಮೇಲೆ ಅವರು ಇಂಡಿಯಾಗೆ ಡಿಕ್ಲೇರ್ ಕೊಡ್ಲೇಬೇಕು. ಇಂಡಿಯಾದವರು ಅವಾಗ ಏನಾದ್ರೂ ತಲೆ ಉಪಯೋಗಿಸಿ ಟೆಸ್ಟ್ ಆಡ್ದಂಗ ಆಡಿದ್ರೆ ಮಾಮೂಲಿ ಮ್ಯಾಚ್ ಅಂತೂ ಫುಲ್ ಡ್ರಾ ಆಗೋಯ್ತದೆ. ಬೇಡ, ಮ್ಯಾಚ್ ವಿನ್ ಮಾಡಕ್ಕೆ ನೋಡೋಣ ಅಂತ ಏನಾದ್ರು T20 ಮ್ಯಾಚ್ ಪರ್ಫಾರ್ಮೆನ್ಸ್ ಅಂತೂ ಬೆಂಕಿಯಾಗಿ ಅವರ ಬ್ಯಾಟ್ಸ್ಮನ್ಗಳು ಎಲ್ಲ T20 ಪ್ಲೇಯರ್ಗಳೇ ಇರೋದು ನಮ್ಮ ಇಂಡಿಯನ್ ಇದ್ರಲ್ಲಿ ಮೇನ್ ಆಗಿ. ಇವ್ರೇನಾದ್ರು T20 ಆಡ್ದಂಗ್ ಸ್ಟಾರ್ಟ್ ಮಾಡಿದ್ರೆ ಆರಾಮಾಗಿ ಸ್ಕೋರ್ ನ ಚೇಸ್ ಅಂತೂ ಮಾಡ್ಬೋದು. ಆದ್ರೆ ಟೆಸ್ಟ್ ಅಲ್ಲಿ ಅದೆಲ್ಲ ಅಸಾಧ್ಯ. ಬಾಲ್ ಇದು ಆ ತರ ಬಾಲ್ ಅಂತೂ ಅಲ್ಲ, ವೈಟ್ ಬಾಲ್ ಅಂತೂ ಅಲ್ಲ, ಇದಿರೋದು ರೆಡ್ ಬಾಲ್. ಆದ್ರೂ ಆಸ್ಟ್ರೇಲಿಯನ್ ಬಾಲರ್ಸ್ ಅಟ್ಯಾಕ್ ಒಂದ್ ಸ್ವಲ್ಪ ಕಮ್ಮಿ ಇದೆ. ಸ್ಟಾರ್ಕ್ ಪ್ಯಾಟ್ ಕಮಿನ್ಸ್ ಬಿಟ್ರೆ ಯಾರು ಅಷ್ಟೊಂದಿಲ್ಲ. ಅದಕ್ಕೋಸ್ಕರ ಮ್ಯಾಚ್ ನ ಆರಾಮಾಗಿ ಇದು ಡ್ರಾನೇ ಆಗೋದು. ಆದ್ರೂ ಒಂದು ಪ್ರಯತ್ನ ಪಟ್ರೆ ಇಂಡಿಯಾ ಏನೋ ಒಂದು 10% ಅಷ್ಟೇ ಚಾನ್ಸ್ ಇರೋದು ವಿನ್ ಆಗೋ ಚಾನ್ಸ್. 90% ಮ್ಯಾಚ್ ಡ್ರಾ ಅಂತಾನೆ ಎಲ್ಲರಿಗೂ ಕನ್ಫರ್ಮ್ ಆಗಿದೆ. ಆದ್ರೆ 10% ಏನಂದ್ರೆ ಇಂಡಿಯಾ ಲಾಸ್ಟ್ ಅಂದ್ರೆ ಅವರು ಏನೋ ಒಂದು 300 ರನ್ ಕೊಟ್ರೆ ಅದಂತೂ ಅಸಾಧ್ಯ. T20 ಮ್ಯಾಚ್ ಆಡಿ ಅಷ್ಟೊಂದು ಇದ್ ಮಾಡಕ್ಕಾಗಲ್ಲ. ಅಂದ್ರೆ 2 ಸೆಷನ್ ಅಲ್ಲಿ ಏನೋ ಅಂದ್ರೆ ಒಂದು ಮಿನಿಮಮ್ ಅಂದ್ರೆ ಒಂದು 50 ಓವರ್ ನಡೀಬಹುದು. 2 ಸೆಷನ್ ಇಂದ ಒಂದು 50-55 ಓವರ್ ನಡೀಬಹುದು. ಆದ್ರೆ 50-55 ಓವರ್ ಅಲ್ಲಿ 300 ರನ್ ಹೊಡೆಯೋದು ಅಸಾಧ್ಯ. ಅದು ಅಲ್ಲದೆ ಟೆಸ್ಟ್ ಮ್ಯಾಚ್ ಅಲ್ಲಿ ಹೊಡೆಯೋದು ಅಸಾಧ್ಯ. ಆದ್ರೆ ವಿಕೆಟ್ಸ್ ಇದ್ರೆ ಆರಾಮಾಗಿ ಆಡ್ಬೋದು. ಬ್ಯಾಟ್ಸ್ಮನ್ಗಳು ಓಪನರ್ ಬ್ಯಾಟ್ಸ್ಮನ್ಗಳು ಹೆಂಗ್ ಆಡ್ತಾರೆ ಅನ್ನೋದ್ರೆ ಡಿಪೆಂಡ್. ಏನಾದ್ರು ಬಾಂಗ್ಲಾದೇಶದ ಮೇಲೆ ಆಡಿದ್ರೆ ಆ ತರ ಡಿಪೆಂಡ್ ಮೇಲೆ ಆಡಿದ್ರೆ ಇದ್ದಾರೋ. ಏನಾದ್ರೂ ಆ ಇಂಡಿಯಾ ಆಲ್ ಔಟ್ ಆಗೋ ಮೂವ್ಮೆಂಟ್ ಬತ್ತು ಅಂದ್ರೆ ಮ್ಯಾಚ್ ನ ಡ್ರಾ ಮಾಡಕ್ಕೋಸ್ಕರನೇ ವೇಟ್ ಮಾಡ್ಬೇಕು. ಇನ್ನೂ ಪೂರ್ತಿ ಇವತ್ತು ನಾಳೆ ಡೇನ ಪೂರ್ತಿಯಾಗಿ ಮುಗಿಸಿದ್ರೆ ಇಂಡಿಯಾ ಅಂತೂ ಆರಾಮಾಗಿ ಡ್ರಾ ಮಾಡಿ ಈ ಮ್ಯಾಚ್ ಆಲ್ಮೋಸ್ಟ್ ಕಾಣಿಸ್ತಾ ಇರೋದು ಡ್ರಾ ಆಗ್ಲಿ ಅಂತಾನೆ. ಆಗದೆ ಡ್ರಾನೇ ಆಗೋದು. ಆದ್ರೆ ನೆಕ್ಸ್ಟ್ ಮ್ಯಾಚ್ ಮೆಲ್ಬೋರ್ನ್ ನಡೆಯೋದು. ಅಲ್ಲಿ ಮೆಲ್ಬೋರ್ನ್ ಅಲ್ಲಿ ನಡೆಯಕ್ಕೆ ಇನ್ನ 10 ದಿನ ಟೈಮ್ ಏನೋ ಐತೆ. 26 ಸ್ಟಾರ್ಟ್ ಆಗೋದು ಮ್ಯಾಚ್. ಇವತ್ತು ಡೇಟ್ 17 ಅಂದ್ರೆ ಇನ್ನೂ 9 ದಿನ ಐತೆ ಮ್ಯಾಚ್ ಸ್ಟಾರ್ಟ್ ಆಗಕ್ಕೆ. ಅದ್ರಲ್ಲೂ ಅಲ್ಲದೆ ಮೆಲ್ಬೋರ್ನ್, ಅದಲ್ಲದೆ ಹೆಸಲ್ವುಡ್ ಅಂತೂ ನೆಕ್ಸ್ಟ್ ಮ್ಯಾಚ್ ಆಡ್ತಾರಲ್ವ ಡೌಟು. ಅದು ಅಲ್ಲದೆ ಅಷ್ಟು ದಿನ ಗ್ಯಾಪ್ ಇಂದ ರಿಕವರಿ ಆದ್ರೂ ಆಗ್ಬೋದು. ಇಲ್ಲ ಅಂದ್ರೆ ಮತ್ತೆ ಪಿಂಕ್ ಬಾಲ್ ಅಲ್ಲಿ ಆಡಿದಂತ ಬೋಲೆಂಡ್ ನ ರಿಪ್ಲೇಸ್ಮೆಂಟ್ ಮಾಡ್ಬೋದು ಆ ಜಾಗಕ್ಕೆ. ಏನಾಗುತ್ತಂತ ಗೊತ್ತಿಲ್ಲ. ಎಲ್ಲ ಮ್ಯಾಚ್ ನ ವೇಟ್ ಮಾಡಿ ನೋಡೋಣ. ಟೆಸ್ಟ್ ಮ್ಯಾಚ್ ಅಂತೂ ಬೆಂಕಿಯಾಗಿರುತ್ತೆ ನೋಡಕ್ಕೆ. ಹಾಗೆ ಇದೇ ತರದ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.